10ನೇ ತರಗತಿ ಕನ್ನಡ ಗದ್ಯಭಾಗ 6 ಶಬರಿ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ: ಶಬರಿಯು ದೀರ್ಘಕಾಲದಿಂದ ಶ್ರೀರಾಮನ ದರ್ಶನಕ್ಕೆ ಕಾದು ಕುಳಿತಿದ್ದಳು. ಆಕೆಯ ಗುರುಗಳಾದ ಮತಂಗ ಮಹರ್ಷಿಗಳು ಒಂದು ದಿನ ರಾಮ ನಿನ್ನ ಆಶ್ರಮಕ್ಕೆ ಬರುತ್ತಾನೆ ಎಂದು ನೀಡಿದ್ದ ವಚನವೇ ಆಕೆಯ ಬದುಕಿನ ಏಕೈಕ ಆಚರೆಯಾಗಿತ್ತು. ರಾಮ ಮತ್ತು ಲಕ್ಷ್ಮಣರು ಆಶ್ರಮಕ್ಕೆ ಬಂದಾಗ ಮೊದಲು ಅವರನ್ನು ಗುರುತಿಸದೆ ದಾರಿ ಹೋಕರೆಂದು ಭಾವಿಸಿ ಸಂಕೋಚ ಪಡುತ್ತಾಳೆ. ಆದರೆ ರಾಮನು ತನ್ನ ಪರಿಚಯ ನೀಡಿದಾಗ ಶಬರಿಯ ಆನಂದಕ್ಕೆ ಪಾರವೇ ಇರುವುದಿಲ್ಲ. ನೀ ರಾಮನೇ ಮಹಾಪುರುಷ ಎಂದು ಉದ್ಗರಿಸುತ್ತಾಳೆ. ರಾಮನ ದರ್ಶನದಿಂದ ಆಕೆಯ ಮನಸ್ಸಿನಲ್ಲಿದ್ದ ದಶಕಗಳ ಕಾಯುವಿಕೆ, ಆತಂಕ ಮತ್ತು ಸಂದೇಹಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ. ತನ್ನ ಗುರುಗಳ ಮಾತು ಸುಳ್ಳಾಗಲಿಲ್ಲವೆಂಬ ತೃಪ್ತಿ ಮತ್ತು ಭಗವಂತನ ಸಾನ್ನಿಧ್ಯದ ಪರಮಾನಂದದಲ್ಲಿ ಆಕೆಯ ಎಲ್ಲಾ ಚಿಂತೆಗಳು ಇಂಗಿ ಹೋಗುತ್ತವೆ. ಈ ಸಂದರ್ಭವು ಭಕ್ತ ಮತ್ತು ಭಗವಂತನ ಅಪೂರ್ವ ಮಿಲನವನ್ನು ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸುತ್ತದೆ.